ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಬೀದರ್ನ ದರೋಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ 1 ಗಂಟೆಯಲ್ಲಿ ಭರ್ಜರಿಯಾಗಿ ಪ್ಲಾನ್ ಮಾಡಿದ್ರು ಹಣ ಸಾಗಾಟ ವಾಹನದ ಮೇಲೆ ಶೂಟೌಟ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಬೀದರ್ನಲ್ಲಿ 83 ಲಕ್ಷ ರೂಪಾಯಿಯನ್ನ ದೋಚಿದ್ರಲ್ಲ ನೋಡಿ, 1 ಗಂಟೆಯಲ್ಲಿ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದಾರೆ ದರೋಡೆಕೋರರು. ಪಕ್ಕಾ ಪ್ಲಾನ್ ಪ್ರಕಾರನೇ SBI ATM ವಾಹನದ ಕಡೆಗೆ ಅವರು ಟಾರ್ಗೆಟ್ ಮಾಡ್ಕೊಳ್ತಾರೆ. ಬೀದರ್ಗೆ ಬಂದ ದಾರಿಯಲ್ಲೇ ಎಸ್ಕೇಪ್ ಆಗಿದ್ದಾರೆ ಈ ಗ್ಯಾಂಗ್. ಬೆಳಗ್ಗೆ 10:14ಕ್ಕೆ ಬೀದರ್ ನಗರಕ್ಕೆ ಎಂಟ್ರಿ ಆಗ್ತಾರೆ. ಸುಲ್ತಾನ್ಪುರ್ ಗ್ರಾಮದಲ್ಲಿ 11:18ಕ್ಕೆ ಖದೀಮರು ಎಸ್ಕೇಪ್ ಆಗ್ತಾರೆ. ಜಸ್ಟ್ 1 ಗಂಟೆಯಲ್ಲಿ ಪಬ್ಲಿಕ್ ಟಿವಿಗೆ ಸಿಕ್ಕಿದೆ ಖದೀಮರ ಎಂಟ್ರಿ ಮತ್ತು ಎಕ್ಸಿಟ್ನ CCTVಯ ದೃಶ್ಯಾವಳಿಗಳು. ಟೈಮಿಂಗ್ ಅನ್ನು ನೀವು ಗಮನಿಸ್ತಾ ಇರ್ಬೋದು. 10:49 ಆಸುಪಾಸಿನಲ್ಲಿ ಅಲ್ಲಿ ಶೂಟೌಟ್ ಅನ್ನು ಮಾಡಿ ಒಬ್ಬನ ಹೆಣಾನು ಬೀಳಿಸಿ ಇನ್ನೊಬ್ಬನನ್ನ ಸಿವಿಯರ್ ಆಗಿ ಇಂಜೂರ್ ಮಾಡಿ ಒಂದು ಪೆಟ್ಟಿಗೆಯನ್ನ ಇಬ್ರು ಎತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇನ್ನೊಂದು ಕಡೆಗೆ ಅವರು ಬೀದರ್ಗೆ ಕೆಲವೇ ಗಂಟೆ, ಒಂದು ಅರ್ಧ ಮುಕ್ಕಾಲು ಗಂಟೆ ಮುಂಚೆ ಮಾತ್ರ ಎಂಟ್ರಿ ಕೊಟ್ಟಿರ್ತಾರೆ. ಸೊ ದರೋಡೆಗೆ ಯಾವ ರೋಡಲ್ಲಿ ಬರಬೇಕು, ಎಷ್ಟೊತ್ತಿಗೆ ಎಕ್ಸಿಟ್ ಆಗಬೇಕು, ಎಲ್ಲವನ್ನ ಕೂಡ ಪೂರ್ವ ತಯಾರಿಯನ್ನು ಮಾಡಿಕೊಂಡೇ ಬಂದಿದ್ರು ಅನ್ನುವಂತಹ ವಿಚಾರ ಈ ಮೂಲಕ ಗೊತ್ತಾಗ್ತಾ ಇದೆ. ಈಗಾಗಲೇ ಬಿಹಾರದ ಅಮಿತ್ ಗ್ಯಾಂಗ್ನ ಸುಳಿವು ಪೊಲೀಸರಿಗಿದೆ. ಅವರದೇ ಇಡೀ ಕೃತ್ಯದಲ್ಲಿ ಕೈವಾಡ ಅನ್ನುವಂತಹ ಶಂಕೆಯ ಆಯಾಮದಲ್ಲಿ ತನಿಖೆ ಸದ್ಯಕ್ಕೆ ಸಾಗ್ತಾ ಇದೆ. ವೆರಿ ವೆರಿ ನೊಟೋರಿಯಸ್ ಗ್ಯಾಂಗ್ ಅದು. ಸೊ ಯಾವ್ಯಾವ ರೀತಿ ಅವರು ಎಷ್ಟೆಷ್ಟೊತ್ತಿಗೆ ಬೀದರ್ ಮತ್ತು ಬೀದರ್ನಿಂದ ಎಕ್ಸಿಟ್ ಆಗುವಂತಹ ಕೆಲವೊಂದಷ್ಟು CCTV ವಿಜುವಲ್ಸ್ ಕೂಡ ನಮಗೆ ಲಭ್ಯ ಆಗ್ತಾ ಇದೆ. ಬೀದರ್ನ ಮರ್ಡರ್ ಕಮ್ ದರೋಡೆ ಪ್ರಕರಣ ಏನಿದೆ, ಇವತ್ತಿಗೆ 7 ದಿನ ಆಯಿತು ಬರೋಬ್ಬರಿ ಒಂದು ಪ್ರಕರಣ ಆಗಿ. ಆದರೆ ಇವತ್ತವರೆಗೂ ಆರೋಪಿಗಳ ಬಂಧನ ಮಾತ್ರ ಆಗಿಲ್ಲ. ಆದರೆ ಆರೋಪಿಗಳು ಒಂದು ರೀತಿಯ ಖತರ್ನಾಕ್ ಮೊದಲೇ ಪ್ಲಾನ್ ಮಾಡಿಕೊಂಡು ಅಂದರೆ ಕೇವಲ 1 ಗಂಟೆಯಲ್ಲಿ ಮಾತ್ರ ಈ ಒಂದು ಏನು ಎಂಟ್ರಿ ಆಗಿರುವಂಥದ್ದು, ಎಕ್ಸಿಟ್ ಆಗಿರುವಂಥದ್ದು, 1 ಗಂಟೆಲೇ ರಾಬರಿ ಮಾಡಿ ತಮ್ಮ ಪ್ಲಾನ್ ಪ್ರಕಾರ ಎಕ್ಸಿಕ್ಯೂಟ್ ಮಾಡಿ ಯಶಸ್ವಿ ಆಗಿರುವಂಥದ್ದು. ನಾವೀಗ ಅಂದರೆ ಎಕ್ಸಿಟ್ ಎಂಟ್ರಿ ಆದಂಥ ಸ್ಥಳದಲ್ಲಿದ್ದೀವಿ. ಅಂದರೆ ಇದು ಹೈದರಾಬಾದ್ ರಿಂಗ್ ರೋಡಿನ ಮಲ್ಕಾಪುರ ಏನು ಸ್ಥಳ, ಇದು ಮಲ್ಕಾಪುರ ವೃತ್ತ. ಇದು ನೋಡ್ಬೋದು, ಇದು ಹೈದರಾಬಾದ್ ರೋಡ್. ಇದು ಹೈದರಾಬಾದ್ ರೋಡಲ್ಲಿ ಸುಮಾರು ಅಂದರೆ CC ಕ್ಯಾಮ್ರಾದಲ್ಲಿ ಸೆರೆಯಂಥ ದೃಶ್ಯ ಪ್ರಕಾರ 10:16ಕ್ಕೆ ಈ ಒಂದು ಹೈದರಾಬಾದ್ ರೋಡ್ ಇದೆ, ಪ್ರಮುಖ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಇದು. ಈ ರೋಡ್ ಏನಿದೆ ಹೈದರಾಬಾದ್ಗೆ ಹೋಗುತ್ತೆ, ಈ ರಿಂಗ್ ರೋಡು. ಇಲ್ಲಿಂದ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟು ಅದಾದ ಬಳಿಕ ಈ ಕಡೆ ನೋಡ್ಬೋದು ನೀವು, ಇದು ಮುಂದೆ ಹೋದರೆ ಅಷ್ಟು ರೋಡ್ ಬರುತ್ತೆ. ಅಷ್ಟು ರೋಡ್ ಮೂಲಕ ಒಂದು ರೀತಿಯ ಒಳಗಡೆ ಹೋಗಿ, ಅಂದರೆ ದುಲ್ಹನ್ ದರ್ವಾಜ ಅಂತ ಬರುತ್ತೆ ಬೀದರ್ ಎಂಟ್ರಿ ಒಳಗಡೆ. ಆ ಒಳಗಡೆ ಹೋಗಿ ಅಲ್ಲಿಂದ ಏನು ಸೀದಾ ಆ ಒಂದು ದರೋಡೆ ಪ್ರಕರಣ ಇದೆ, ಆ ದರೋಡೆ ಪ್ರಕರಣದ ಟೈಮಲ್ಲಿ ಅಂದರೆ 10:49ಕ್ಕೆ ಅಲ್ಲಿ ದರೋಡೆ ಮಾಡಿರುವಂಥದ್ದು. ದರೋಡೆ ಆದ ಬಳಿಕ ಕೂಡ ಮತ್ತೆ ಇದೇ ರೋಡು ಈಗೇನು ಕಾಣಿಸ್ತಾ ಇದೆ, ನಾವು ಹೇಳ್ತಾ ಇದ್ದೀವಿ, ಆ ಒಂದು ಅಷ್ಟೂರು ಈ ರೋಡಲ್ಲಿ ಮುಂದೆ ರಿಂಗ್ ರೋಡು, ಹೈದರಾಬಾದ್ ರಿಂಗ್ ರೋಡ್ ಇದು. ಆ ಒಂದು ಅಷ್ಟೂರು ರಿಂಗ್ ರೋಡಿಂದ ಇದೇ ರೀತಿ ಬರ್ತಾ ಅಲ್ಲಿ ಏನು CC ಕ್ಯಾಮ್ರಾ ಕಾಣ್ತಿರೋದು ಆ ಒಂದು ನೋಡ್ಬೋದು ನೀವು. ಅಲ್ಲಿ ಆ ಒಂದು ಶಾಪ್ ಇದೆ, ಅಲ್ಲಿ ಸಿಮೆಂಟ್ ಶಾಪ್. ಅಲ್ಲಿ CC ಕ್ಯಾಮ್ರಾಗಳು 2 CC ಕ್ಯಾಮ್ರಾಗಳು ಇರುವಂಥದ್ದು. ಆ CC ಕ್ಯಾಮ್ರಾದಲ್ಲಿ ಎಲ್ಲ ದರೋಡೆಕೋರರ ಎಕ್ಸಿಟ್ ಅಂದರೆ ಎಂಟ್ರಿ ಮತ್ತು ಎಕ್ಸಿಟ್ ದೃಶ್ಯಗಳು ಅಲ್ಲಿ ಸರಿಯಾಗಿರುವಂಥದ್ದು. ಅಂದರೆ ಕೇವಲ 1 ಗಂಟೆಯಲ್ಲಿ ಇಲ್ಲಿಂದ ಎಂಟ್ರಿ ಕೊಟ್ಟಿರುವಂಥದ್ದು ಮತ್ತೆ ವಾಪಸ್ ಎಕ್ಸಿಟ್ ಆಗಿರುವಂಥದ್ದು ಎಲ್ಲ ದೃಶ್ಯಗಳು CCTV ಕ್ಯಾಮ್ರಾಗಳು ದೃಶ್ಯ ಇರುವಂಥದ್ದು. ಅದಾದ ಬಳಿಕ ಅಂದರೆ ಏನು ಎಲ್ಲ ದರೋಡೆ ಮುಗಿಸ್ಕೊಂಡು ಹಿಂಗೆ ಬರ್ತಾರೆ, ಹೈದರಾಬಾದ್ ಈ ಕಡೆ ಹೋಗ್ಬೇಕನ್ನುವಂಥ ಪ್ಲಾನ್ ಮಾಡ್ತಾರೆ. ಆದರೆ ಅಲ್ಲಿ ಚೆಕ್ ಪೋಸ್ಟ್ ಇದೆ, ಪೊಲೀಸರು ಇರ್ಬೋದು ಅಂತ ಇದು ಭಯದಲ್ಲಿ ಒಂದು ರೀತಿ ಮುಂದೆ ಹೋಗಿ ಮತ್ತೆ ವಾಪಸ್ ತೆಗೆದುಕೊಂಡು ನೀವು ಈ ಒಂದು ಮಲ್ಕಾಪುರ ರೋಡು, ಇದು ಒಂದು ಹಳ್ಳಿ ರೋಡು, ಇದು ತೆಲಂಗಾಣಕ್ಕೆ ಹೋಗುವಂಥ ರೋಡು. ಈ ರೋಡಿಗೆ ಅವರು ಹೋಗ್ತಾ ಇರುವಂಥದ್ದು. ಅಂದರೆ CC ಕ್ಯಾಮ್ರಾ ಕೂಡ ಈಗಾಗಲೇ ಮಲ್ಕಾಪುರ ಮತ್ತು ಸುಲ್ತಾನ್ಪುರ್ ಏನು ಗ್ರಾಮ ಇದೆ, ಆ ಗ್ರಾಮದಲ್ಲಿ ಸೆರೆ ಆಗಿರುವಂಥದ್ದು CC ಕ್ಯಾಮ್ರಾಗಳು ಇಲ್ಲಿ ಹೋಗುವಂಥದ್ದು. ಇಲ್ಲಿ ಹೋಗಿ ಮುಂದೆ ಒಂದು ತೆಲಂಗಾಣಕ್ಕೆ ಎಂಟ್ರಿ ಕೊಟ್ಟಿರುವಂಥದ್ದು. ತೆಲಂಗಾಣಕ್ಕೆ ಎಂಟ್ರಿ ಕೊಟ್ಟು ಅಲ್ಲಿಂದ ಹೈದರಾಬಾದ್ಗೆ ಹೋಗಿ ಅಲ್ಲಿಂದ ಪರಾರಿ ಆಗಿರುವಂಥದ್ದು. ಈಗಾಗಲೇ ಪೊಲೀಸರು ಕೂಡ ಫುಲ್ ತಲಾಶ್ ಮಾಡ್ತಿರುವಂಥದ್ದು. ಈಗಾಗಲೇ 10 ಟೀಮ್ಗಳನ್ನ ಮಾಡಿಕೊಂಡು ಬೀದರ್ ಪೊಲೀಸರು ಒಂದು ರೀತಿಯ ಟೆಕ್ನಿಕಲ್ ಆಗಿ ಒಂದು ಎಲ್ಲವನ್ನು ಅಂದರೆ ಪ್ರತಿಯೊಂದನ್ನು ಯೂಸ್ ಮಾಡಿಕೊಂಡು ಮಾಡ್ತಾ ಇರುವಂಥದ್ದು. ಆದರೆ ಪಬ್ಲಿಕ್ ಟಿವಿಲಿ ಎಕ್ಸ್ಕ್ಲೂಸಿವ್ ಆಗಿ ಈ ಒಂದು CCTV ಕ್ಯಾಮ್ರಾಗಳು ಅಂದರೆ ಇಲ್ಲಿಂದೇ ಎಕ್ಸಿಟ್ ಆಗಿರುವಂಥದ್ದು ಹೈದರಾಬಾದ್ ರೋಡ್ ಮೂಲಕ, ಮತ್ತು ಇಲ್ಲಿಂದನೇ ಬಂದು ಅಲ್ಲಿ ಹೋದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಈ ಒಂದು ದಾರಿ ಇದೆ, ಹಳ್ಳಿ ಮಾರ್ಗ ಏನಿದೆ, ಹಳ್ಳಿ ಮಾರ್ಗ ಮೂಲಕ ತೆಲಂಗಾಣಕ್ಕೆ ಎಂಟ್ರಿ ಕೊಟ್ಟದ್ದು. ಇದು ಪಬ್ಲಿಕ್ ಟಿವಿಲಿ ಮಾತ್ರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಎಂಟ್ರಿ ಮತ್ತು ಎಕ್ಸಿಟ್ಟು ಖದೀಮರು 1 ಗಂಟೆಯಲ್ಲಿ ಎಲ್ಲ ಬೀದರ್ನ ದರೋಡೆ ಮಾಡಿ ಪರಾರಿ ಆಗಿರುವಂಥದ್ದು. ಈಗ ಇದು ಪೊಲೀಸರಿಗೆ ಒಂದು ದೊಡ್ಡ ಸವಾಲಾಗಿರುವಂಥದ್ದು. ಹೀಗಾಗಿ ಉತ್ತರ ಪ್ರದೇಶದಲ್ಲಿ ಬೀಡು ಬಿಟ್ಟು ಎಲ್ಲ ಖದೀಮರನ್ನು ಹುಡುಕಾಡುವಂಥ ಕೆಲಸ ಮಾಡ್ತಿರುವಂಥದ್ದು, ಫುಲ್ ತಲಾಶ್ ಮಾಡ್ತಿರುವಂಥದ್ದು. ಆದರೂ ಕೂಡ ಇನ್ನೂ 7 ದಿನ ಕಳೆದರೂ ಖದೀಮರು ಸಿಕ್ಕಿಲ್ಲ ಅನ್ನುವಂಥದ್ದೇ ಒಂದು ದೊಡ್ಡ ದುರಂತ. ಕ್ಯಾಮರಾ ಪರ್ಸನ್ ಆಚಿಫ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್. ಟ್ರಂಕ್ ತೊಗೊಂಬಂದಿರಿ? ಟ್ರಂಕ್ ತಗೊಂಡು ಬಂದೆವು.
ಶೂಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಡೈರೆಕ್ಟ್ ಅಟ್ಯಾಕ್ ಮಾಡ್ಯಾನ.